ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಸ್ಮಾರ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ನ ಬಿಗ್, ಬೋಲ್ಡ್ ಅಂಡ್ ಬ್ರಿಲಿಯಂಟ್ ಮಾಡೋದಕ್ಕೆ ಆಲ್ಟ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಆಗಿ ತುಂಬಾನೇ ಫ್ರೀಕ್ವೆಂಟ್ ಆಗಿ ಸ್ಮಾರ್ಟ್ ವಾಚಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ನಾಳೆ ನವೆಂಬರ್ 4th 12 PM ಫ್ಲಿಪ್ಕಾರ್ಟ್ ಅಲ್ಲಿ ಆಲ್ಟ್ ಲಿಂಟ್ ಅಂತ ಒಂದು ಸ್ಮಾರ್ಟ್ ವಾಚ್ ನ ಅವರು ಲಾಂಚ್ ಮಾಡ್ತಿದ್ದಾರೆ. ಸೊ ರಿವ್ಯೂ ಮಾಡಿ ಅಂತ ನನಗೆ 2 ಯೂನಿಟ್ಸ್ ಆಫ್ ಸ್ಮಾರ್ಟ್ ವಾಚಸ್ ನ ಕಳ್ಸಿಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಈ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಏನು, ಕಲರ್ಸ್ ಏನಿದೆ ಅಂಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಅಂಡ್ ಈ ಸ್ಮಾರ್ಟ್ ವಾಚಸ್ ನ ನಾನು ಅಟ್ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಸ್ಮಾರ್ಟ್ ವಾಚ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಡೈರೆಕ್ಟ್ ಆಗಿ DM ಮಾಡಿ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅಟ್ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ಈ ಸ್ಮಾರ್ಟ್ ವಾಚ್ ನ ಸೇಲ್ ಮಾಡ್ತೀನಿ. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ, ಹೇಗಿದೆ ಅಂತ ನೋಡೋಣ. ಇನ್ನೇತು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಈಗ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ವಿ ಆರ್ ಎ ಬಿಗ್ ಫ್ಯಾಮಿಲಿ ನಾವು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ ಸಪೋರ್ಟ್ ಇಂದಾನೆ ನನಗೆ ಅಚೀವ್ ಮಾಡಕ್ಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಜರ್ನಿ ತುಂಬಾನೇ ಈಸಿ ಇರಲಿಲ್ಲ, ತುಂಬಾನೇ ಅಪ್ ಅಂಡ್ ಡೌನ್ಸ್ ಇತ್ತು. ಈ ವಿಡಿಯೋಸ್ ಎಲ್ಲ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಯಾಕೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಲೈಕ್ ಅಂಡ್ ಶೇರ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ಈ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಡಿಯೋಸ್ ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಆಲ್ಟ್ ಲಿಂಟ್ ಸ್ಮಾರ್ಟ್ ವಾಚ್ ಬಂದು ನಮಗೆ ನಾಳೆ ಅಂದ್ರೆ ನವೆಂಬರ್ 4th 12 PM ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ 12 PM ಇಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಬಾಕ್ಸ್ ಪ್ರೈಸ್ ಬಂದ್ರೆ ನಮಗೆ 9,999 rupees ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ನಮ್ಗೆ ಎಷ್ಟು ಕೊಡ್ತಿದ್ದಾರೆ ಗೊತ್ತಾ? ಜಸ್ಟ್ ಫಾರ್ 2,199 rupees ಗೆ ಈ ಸ್ಮಾರ್ಟ್ ವಾಚ್ ನಮಗೆ ಸಿಗ್ತಿದೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸದ್ಯಕ್ಕೆ ಅವರು 2 ಸ್ಮಾರ್ಟ್ ವಾಚ್ ಕಲರ್ಸ್ ನ ನನಗೆ ಕಳಿಸಿದ್ದಾರೆ, ಫೈರ್ ಆರೆಂಜ್ ಅಂಡ್ ಮಾಸ್ ಗ್ರೀನ್. ಸೊ ಬಾಕ್ಸ್ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಆಸ್ ಯೂಶುವಲ್ ನಾವು ಬಾಕ್ಸ್ ಮೇಲೆ ನೀರಜ್ ಚೋಪ್ರಾ ಅವ್ರನ್ನ ನೋಡಬಹುದು. ಆಲ್ಟ್ ಅಂತ ಇಲ್ಲಿ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಮೆನ್ಷನ್ ಮಾಡಿದ್ದಾರೆ. 1.85 inches LCD TFT ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ, ಬ್ಲೂಟೂತ್ ಕಾಲಿಂಗ್ ಅಂಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಈ ಬಾಕ್ಸ್ ನ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ 2 ಬಾಕ್ಸ್ ಒಂದೇ ಸರಿ ಓಪನ್ ಮಾಡ್ತೀನಿ ನಾನು. ಕಲರ್ಸ್ ಹೇಗಿದೆ ನೋಡೋಣ. ಸೊ ಈಗ ಬಾಕ್ಸ್ ಓಪನ್ ಮಾಡೋಣ. ವಾವ್, ಮಾಸ್ ಕ್ರೀಮ್. ಸೊ ಮಾಸ್ ಕ್ರೀಮ್ ಈ ತರ ಇದೆ. ಸೊ ನೆಕ್ಸ್ಟ್ ಫೈರ್ ಆರೆಂಜ್ ಹೇಗಿದೆ ಅಂತ ನೋಡೋಣ. ವಾವ್, ನೋಡಿ ಫೈರ್ ಆರೆಂಜ್ ಆಕ್ಚುಲಿ ನೋಡೋದಕ್ಕೆ ಪೀಚ್ ಕಲರ್ ತರ ಅನಿಸ್ತಿದೆ. ಆರೆಂಜ್ ಕಲರ್ ತರ ಕಾಣಿಸ್ತಿಲ್ಲ, ಪೀಚ್ ಕಲರ್ ತರ ಕಾಣಿಸ್ತಿದೆ. ಆಕ್ಚುಲಿ 2 ಕಲರ್ ಸೂಪರ್ ಆಗಿದೆ, ಸಖತ್ತು ಟ್ರೆಂಡಿಂಗ್ ಆಗಿದೆ. ನೀವೇ ನೋಡಬಹುದು ಈಗ ಸ್ಕ್ರೀನ್. ಸೊ ವಾಚ್ ಕಲರ್ಸ್ ಈ ತರ ಇದೆ. ಇದು ಬಂದು ಫೈರ್ ಆರೆಂಜ್ ಅಂಡ್ ಇದು ಮಾಸ್ ಗ್ರೀನ್. ಆಕ್ಚುಲಿ ಇದು ಆರೆಂಜ್ ತರ ಕಾಣಿಸ್ತಿಲ್ಲ, ಇದೊಂಥರ ಪೀಚ್ ಕಲರ್ ಕಾಣಿಸ್ತಿದೆ. ಬಟ್ 2 ಡಿಫರೆಂಟ್ ಕಲರ್ಸ್ ಅಂಡ್ ಸಖತ್ತು ಟ್ರೆಂಡಿ ಆಗಿದೆ. ಸೊ ಬನ್ನಿ ಇನ್ನ ಬಾಕ್ಸ್ ಅಲ್ಲಿ ಇನ್ನೇನೇನಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಕೇಬಲ್ ಎಲ್ಲ ನೋಡಬಹುದು, ಚಾರ್ಜಿಂಗ್ ಕೇಬಲ್ ಇದು. ಸೊ ಈ ತರ ಇದೆ. ಅಂಡ್ ಕೆಲವೊಂದು ಸ್ಟಿಕ್ಕರ್ಸ್ ಅಂಡ್ ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ. ಸೊ ಆಲ್ಟ್ ಅವರ ಆಸ್ ಯೂಶುವಲ್ ಸ್ಟಿಕ್ಕರ್ಸ್ ನ ಕಳಿಸಿದ್ದಾರೆ. ಅಂಡ್ ಇದು ಬಂದು ಮ್ಯಾನ್ಯುಯಲ್, ಯೂಸರ್ ಮ್ಯಾನ್ಯುಯಲ್. ಸೊ ಹೇಗೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಂಡ್ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ. ಆಲ್ಟ್ ಲಿಂಟ್ ಸ್ಮಾರ್ಟ್ ವಾಚಸ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕಲರ್ಸ್ ಅಂತೂ ಸೀರಿಯಸ್ಲಿ ನೋಡೋದಕ್ಕೆ ಸಖತ್ತು ಫಂಕಿ ಅಂಡ್ ವೈಬ್ರೆಂಟ್ ಆಗಿದೆ. ಕಲರ್ಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನನಗೆ ಆಕ್ಚುಲಿ ಆಲ್ಟ್ ಹೈಪ್ ಕಂಪೇರ್ ಮಾಡಿದ್ರೆ ಈ ಸ್ಮಾರ್ಟ್ ವಾಚಸ್ ನೋಡೋದಕ್ಕೆ ಇನ್ನೂ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಚುಲಿ ನಮ್ಗೆ ಇಲ್ಲಿ ಮಾಸ್ ಗ್ರೀನ್ ಕಲರ್ಗೆ ಅವ್ರ ಫ್ರೇಮ್ ಬಂದು ಗೋಲ್ಡನ್ ಫಿನಿಶ್ ನ ಕೊಟ್ಟಿದ್ದಾರೆ. ಅದೇ ಫೈರ್ ಆರೆಂಜ್ ಗೆ ಅವ್ರ ಫ್ರೇಮ್ ಬಂದು ಸಿಲ್ವರ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಇದಂತೂ ನನಗೆ ಸಖತ್ತು ಡಿಫ್ರೆಂಟ್ ಅಂತ ಅನಿಸ್ತು. ಅಂಡ್ ನೋಡೋದಕ್ಕೆ ಸಖತ್ತಾಗಿದೆ ಅಂತ ಸೀರಿಯಸ್ಲಿ ಹಂಗ ಅನಿಸ್ತಿದೆ. ಸೊ ಇದರಲ್ಲಿ ಪರ್ಸನಲಿ ನನಗೆ ಗ್ರೀನ್ ಕಲರ್ ತುಂಬಾನೇ ಇಷ್ಟ ಆಯ್ತು. ಸೊ ಈಗ ಅದನ್ನ ವೇರ್ ಮಾಡ್ತೀನಿ, ಹೇಗಿದೆ ಅಂತ ನೋಡ್ತೀನಿ. ಸೊ ಗ್ರೀನ್ ಕಲರ್ ನ ವೇರ್ ಮಾಡ್ತೀನಿ ನಾನು. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಸಖತ್ತು ಪ್ರೀಮಿಯಂ ಆಗಿದೆ ಈ ಸ್ಮಾರ್ಟ್ ವಾಚ್.
ಈ ಸ್ಮಾರ್ಟ್ ವಾಚ್ ನ ಪ್ರಾಡಕ್ಟ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.85 ಇಂಚಸ್ LCD TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇನ್ನು ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಸೈಡ್ ಅಲ್ಲಿ ಡಿಜಿಟಲ್ ಕ್ರೌನ್ ನ ಕೊಟ್ಟಿದ್ದಾರೆ, ಮೈಕ್ ನ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿದೀರಾ ನಮಗೆ ಇಲ್ಲಿ ಅರೇಂಜ್ ಕೊಟ್ಟಿದಾರಲ್ಲ ಅದು ಬಂದು ಗೋಲ್ಡ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ನನಗಂತೂ ಸಖತ್ತು ಡಿಫ್ರೆಂಟ್ ಅಂತ ಅನಿಸ್ತು. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನಮಗೆ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಆಕ್ಚುಲಿ ಒಂದು ರ್ಯಾಪ್ ನ ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ನಾನು ರ್ಯಾಪ್ ನ ಓಪನ್ ಮಾಡ್ತೀನಿ. ಬ್ಯಾಕ್ ಸೈಡ್ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಏನೆಲ್ಲ ಸೆನ್ಸರ್ಸ್ ಬೇಕು ಆ ಸೆನ್ಸರ್ಸ್ ನೆಲ್ಲ ನಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇನ್ನ ಈ ಆಲ್ಟ್ ಅವರ ಸ್ಟ್ರಾಪ್ ಬಗ್ಗೆ ಎಸ್ಪೆಷಲಿ ನಾನು ಮಾತಾಡಬೇಕು. ನಾನು ಆಲ್ಟ್ ಹೈಪ್ ಸ್ಮಾರ್ಟ್ ವಾಚ್ ನ ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಬರ್ತಾ ಇದೀನಿ. ರೆಗ್ಯುಲರ್ ಆಗಿ ಆಕ್ಚುಲಿ ಯೂಸ್ ಮಾಡ್ತೀನಿ. ನಾನು ವರ್ಕೌಟ್ ಮಾಡುವಾಗ ಆಗಿರ್ಬೋದು. ಸೊ ರೆಗ್ಯುಲರ್ ಯೂಸ್ ಮಾಡ್ತೀನಿ. ನನಗೆ ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಆಲ್ಟ್ ಟೈಪ್ ತುಂಬಾನೇ ಇಷ್ಟ ಆಯ್ತು. ಸಖತ್ತು ಪ್ರೀಮಿಯಂ ಆಗಿರುತ್ತೆ ಅಂಡ್ ತುಂಬಾ ಹೊತ್ತು ವೇರ್ ಮಾಡಿದ್ರು ನಮ್ಗೆ ಸ್ವೆಟ್ ಆಗಲಿ ಅನ್ಕಂಫರ್ಟಬಲ್ ಆಗಿಲ್ಲ. ಅಂಡ್ ಈ ಆಲ್ಟ್ಲೆಟ್ ಸ್ಟ್ರಾಪ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 34mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಸ್ಟ್ರಾಪ್ಸ್ ಎಲ್ಲ ಅವ್ರದ್ದು ಸಖತ್ತು ಕಲರ್ಫುಲ್ ಆಗಿರುತ್ತೆ. ಆ ಕಾನ್ಸೆಪ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸಖತ್ತು ಫಂಕಿಯಾಗಿ ಕಾಣಿಸುತ್ತೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾವು ವೇರ್ ಮಾಡಿದ್ರು ನಮ್ಗೇನೋ ಒಂಥರ ಅನ್ಕಂಫರ್ಟಬಲ್ ಆಗಲಿ ಅಥವಾ ಸ್ವೆಟ್ ಆಗುತ್ತೆ ಅನ್ನೋದು ಏನೂ ಇಲ್ಲ. ಅಂಡ್ ಇದು ಬಂದು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಬೂಟ್ ಮಾಡೋಣ. ಈ ಆಲ್ಟ್ಲೆಟ್ ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಡಿಸ್ಪ್ಲೇ ಬಂದು 1.85 ಇಂಚಸ್ LCD TFT OGS ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ 240 × 280 ಪಿಕ್ಸೆಲ್ಸ್ ಇದೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಖತ್ತು ಬ್ರಿಲಿಯಂಟ್ ಆಗಿದೆ. ಅಂಡ್ ಇದು ಬಂದು ನಮಗೆ ಲೋ ಬ್ಯಾಟ್ರಿ ಕನ್ಸ್ಯೂಮ್ ನ ಮಾಡುತ್ತೆ ಅಂಡ್ ಸಖತ್ತು ಬೋಲ್ಡ್ ಕಲರ್ಸ್ ನ ರಿಪ್ರೊಡ್ಯೂಸ್ ಮಾಡುತ್ತೆ. ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ. ಅಂಡ್ ಬೆಜಿಲ್ ಕೂಡ ಅಷ್ಟೇ ನೀವು ನೋಡಬಹುದು ಸಖತ್ತು ತಿನ್ ಆಗಿದೆ. ಅಲ್ಟ್ರಾ ತಿನ್ ಬೆಜಿಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಬ್ಯಾಟರಿ ಬಂದು ನಮಗೆ 230 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ನೀವು ಫುಲ್ ಚಾರ್ಜ್ ಮಾಡಿದ್ರೆ 7 ಡೇಸ್ ವರೆಗೂ ನಮಗೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಸೊ ನೀವೇನಾದ್ರೂ ಓಕೆ ಸ್ಟ್ಯಾಂಡ್ ಬೈ ಮೋಡಲ್ ನಾನು ಈ ಸ್ಮಾರ್ಟ್ ವಾಚ್ ಇಟ್ಟಿರ್ತೀನಿ ಅಂದ್ರೆ ನಿಮಗೆ 15 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನೀವು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ನಾವು 1 ಡೇ ವರೆಗೂ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಬಹುದು. ಅಂಡ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.1 ಇದೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ಬೋತ್ ಐಫೋನ್ ಅಂಡ್ ಆಂಡ್ರಾಯ್ಡ್ ಗೆ ಕಾಂಪೇಟಬಲ್ ಆಗಿದೆ. ಈ ಆಲ್ಟ್ಲೆಟ್ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋದು ತುಂಬಾನೇ ಸಿಂಪಲ್. ಫಸ್ಟ್ ನಾವು ಆಲ್ ಫಿಟ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದ್ಮೇಲೆ ಅಪ್ಲಿಕೇಶನ್ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಸ್ಟೆಪ್ಸ್, ಸ್ಲೀಪ್ಸ್, ಔಟ್ಡೋರ್ ರನ್ನಿಂಗ್ ಈ ಇನ್ಫಾರ್ಮೇಶನ್ಸ್ ಎಲ್ಲ ನಾವು ನೋಡಬಹುದು. ಸೆಕೆಂಡ್ ಟ್ಯಾಬ್ ಅಲ್ಲಿ ಆಕ್ಚುಲಿ ನಾವು ಡಿವೈಸ್ ನ ಆಡ್ ಮಾಡಕ್ಕಾಗುತ್ತೆ. ಸೊ ಇಲ್ಲಿ ಆಡ್ ಎ ಡಿವೈಸ್ ನ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಡ್ ಡಿವೈಸ್ ಮಾಡಿದಾಗ ಅಲ್ಲಿ ನಮಗೆ ಆಲ್ಟ್ಲೆಟ್ ಅಂತ ಒಂದು ಅಪ್ಲಿಕೇಶನ್ ಒಂದು ಕಾಣಿಸುತ್ತೆ, ಸ್ಮಾರ್ಟ್ ವಾಚ್ ಕಾಣಿಸುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಆಲ್ಟ್ಲೆಟ್ ಅಂತ ಒಂದು ಕನೆಕ್ಟ್ ಆಗ್ತದೆ. ಕನೆಕ್ಟ್ ಪ್ರೋಸೆಸ್ ಆಕ್ಚುಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಗೊಂದು ಮೆಸೇಜ್ ಬರುತ್ತೆ ಅಥವಾ ನೋಟಿಫಿಕೇಶನ್ ಬರುತ್ತೆ ಪೇರಿಂಗ್ ರಿಕ್ವೆಸ್ಟ್ಗೆ. ಸೊ ಅದು ಬಂದ ಮೇಲೆ ನಾವು ಕನೆಕ್ಟ್ ಮಾಡೋಕ್ಕಾಗುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಎಸ್, ಪೇರಿಂಗ್ ರಿಕ್ವೆಸ್ಟ್ ಈಗ ಬಂತು. ಈಗ ಪೇರ್ ಅಂಡ್ ಕನೆಕ್ಟ್ ಮಾಡ್ತಾ ಇದೀನಿ. ಸೊ ಇಲ್ಲಿ ನಮಗೆ ಕೇಳುತ್ತೆ ಓಕೆ ನಾ ಪೇರ್ ವಿತ್ ಆಲ್ಟ್ಲೆಟ್ ಕಾಲಿಂಗ್ ಅಂತ. ಸೊ ಅಲ್ಲಿ ಅಲೋ ಆಕ್ಸೆಸ್ ಟು ಯುವರ್ ಕಾಲ್ ಹಿಸ್ಟ್ರಿ, ಕಾಲ್ಸ್ ಅಂತ ಇರುತ್ತೆ, ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿ ಅಂತ. ಸೊ ಅದನ್ನ ಅವೈಲ್ ಮಾಡ್ತಾ ಇದೀನಿ. ಎಸ್, ಪೇರ್ ಅಂತ ಮಾಡ್ತಾ ಇದೀನಿ. ಎಸ್, ಪೇರಿಂಗ್ ಸಿಂಪಲ್. ಆ ತರ ಪೇರ್ ಎಲ್ಲ ಮಾಡಿದ ತಕ್ಷಣ ನಾವಿಲ್ಲಿ ನೋಡಬಹುದು ಯುವರ್ ಆಲ್ಟ್ಲೆಟ್ ಹಸ್ ಬಿನ್ ಕನೆಕ್ಟೆಡ್ ಟು ಮೊಬೈಲ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಪೇರಿಂಗ್ ಪ್ರೊಸೆಸ್ ಅಂತೂ ತುಂಬಾನೇ ಸಿಂಪಲ್ ಆಗಿದೆ. ಒನ್ಸ್ ಈ ಸ್ಮಾರ್ಟ್ ವಾಚ್ ಮೊಬೈಲ್ ಜೊತೆ ಪೇರ್ ಆದ್ಮೇಲೆ ನೋಡೋದಕ್ಕೆ ಇಂಟರ್ಫೇಸ್ ಈ ತರ ಇದೆ. ಸಖತ್ತು ಕಲರ್ಫುಲ್ ಆಗಿದೆ ಇಂಟರ್ಫೇಸ್. ನೀವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಾವು ಡಿಫ್ರೆಂಟ್ ವಾಚ್ ಫೇಸಸ್ ನ ನೋಡಬಹುದು. ನಿಮ್ಗೆ ಯಾವ ವಾಚ್ ಫೇಸ್ ಇಷ್ಟ ಆಗುತ್ತೋ ಅದನ್ನ ಸೆಟ್ ಮಾಡ್ಕೋಬಹುದು. ನನಗೆ ಈ ವಾಚ್ ಫೇಸ್ ಇಷ್ಟ ಆಯ್ತು. ಸೊ ಅದನ್ನ ನಾನೀಗ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಸಖತ್ತು ಕಲರ್ಫುಲ್ ಆಗಿದೆ ಈ ವಾಚ್ ಫೇಸ್ ಅಂತೂ. ನೀವು ಮೇಲೆಯಿಂದ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಮಗೆ ಬ್ರೈಟ್ನೆಸ್ ಸೆಟ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಡಿಫರೆಂಟ್ 5 ಲೆವೆಲ್ಸ್ ಆಫ್ ಬ್ರೈಟ್ನೆಸ್ ನಾವು ಸೆಟ್ ಮಾಡ್ಕೋಬಹುದು. ಸೊ ಬ್ರೈಟ್ನೆಸ್ ತುಂಬಾನೇ ಚೆನ್ನಾಗಿದೆ. ಆಚೆ ಕಡೆ ಕೂಡ ಅಷ್ಟೇ ನಾವು ಎಷ್ಟೇ ಬಿಸಿಲಿದ್ರು ನಾವು ಡಿಸ್ಪ್ಲೇನ ಈಸಿಯಾಗಿ ನೋಡಬಹುದು. ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅದೇ ನಾವು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮಗೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ನೋಡಬಹುದು. ಮತ್ತೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ನಮಗೆ ಕ್ವಿಕ್ ಆಕ್ಸೆಸ್ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಸೊ ಇದರ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಯಾವ ಅಪ್ಲಿಕೇಶನ್ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ನೋಡಿ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಕೊಂಡು ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು. ಇದು ಬಂದು ಆಕ್ಚುಲಿ ಎಲ್ಲ ಸ್ಮಾರ್ಟ್ ವಾಚಸ್ ಅಲ್ಲೂ ಆಪ್ಷನ್ ಇಲ್ಲ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಮೇಲೆ ನೀವು ಸ್ವೈಪ್ ಮಾಡಿದ್ರೆ ಹನಿಕಾಮ್ ವ್ಯೂ ಅಲ್ಲಿ ಕಾಣುವ ಮೆನ್ಯೂ ಬಾರ್ ನ ನಾವು ನೋಡಬಹುದು. ಸಖತ್ತು ಕಲರ್ಫುಲ್ ಆಗಿದೆ. ಅಂಡ್ ಈ ಡಿಜಿಟಲ್ ಕ್ರೌನ್ ಬಂದು ನಮಗೆ ಬ್ಯಾಕ್ ಬಟನ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಬ್ಯಾಕ್ ಹೋಗ್ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ನಾವು ಬ್ಯಾಕ್ ಬರ್ತೀವಿ.
ಆಲ್ ಫಿಟ್ ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಗೆ ಬಂದ್ರೆ 24/7 ಹಾರ್ಟ್ ರೇಟ್ ನ ಮಾನಿಟರ್ ಮಾಡಬಹುದು, ಬ್ಲಡ್ ಆಕ್ಸಿಜನ್ ಲೆವೆಲ್ ಅಂಡ್ ಬ್ಲಡ್ ಪ್ರೆಷರ್ ನ ಕೂಡ ಚೆಕ್ ಮಾಡಬಹುದು. ಇವನ್ ನಾವು ನಮ್ಮ ಸ್ಲೀಪ್ ನ ಕೂಡ ಟ್ರ್ಯಾಕ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ನಮಗೆ 30 ಸ್ಪೋರ್ಟ್ಸ್ ಮೋಡ್ ಆಪ್ಷನ್ಸ್ ಇದೆ. ಸೊ ನಾವು ಯಾವ ಸ್ಪೋರ್ಟ್ಸ್ ನ ಆಡ್ತೀವೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫಿಸಿಕಲ್ ಆಕ್ಟಿವಿಟಿನ ಅದು ಈಸಿಯಾಗಿ ಮಾನಿಟರ್ ಮಾಡುತ್ತೆ. ಅಂಡ್ ಈ ವಾಚ್ ಅಲ್ಲಿ ನಾವು ಮ್ಯೂಸಿಕ್ ಕೂಡ ಕೇಳಬಹುದು, ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕಂಟ್ರೋಲ್ ಕೂಡ ಮಾಡ್ಕೊಳ್ಬಹುದು. ಆಲ್ಟ್ ಅಪ್ಲಿಕೇಶನ್ ಹೋಗಿ ಕ್ಯಾಮ್ರಾ ಆಪ್ಷನ್ ಅಲ್ಲಿ ನಮ್ಮ ಫೋಟೋಸ್ ನಾವು ಸ್ಮಾರ್ಟ್ ವಾಚ್ ಇಂದಲೇ ಕ್ಯಾಪ್ಚರ್ ಕೂಡ ಮಾಡಬಹುದು. ಅಂಡ್ ಬೋರ್ ಆದಾಗ ಆರಾಮಾಗಿ ಟೈಮ್ ಪಾಸ್ ಮಾಡೋದಕ್ಕೆ ಗೇಮ್ಸ್ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಆಡಬಹುದು. ಆಲ್ಟೆಡ್ ಸ್ಮಾರ್ಟ್ ವಾಚ್ ಬಂದು ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಕೂಡ ಸಪೋರ್ಟ್ ಮಾಡುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ 5.1 ಇರೋದ್ರಿಂದ ನಮಗೆ ಕಾಲ್ಸ್ ಎಲ್ಲ ಸಖತ್ತು ಕ್ಲಿಯರ್ ಆಗಿರುತ್ತೆ, ಯಾವುದೇ ಒಂದು ಕನೆಕ್ಷನ್ ಡ್ರಾಪ್ ಕೂಡ ಇರೋದ್ರಿಲ್ಲ. ಅಂಡ್ ಈ ಸ್ಮಾರ್ಟ್ ವಾಚ್ ಇಂದಾನೆ ನಾವು ಕಾಲ್ ಕೂಡ ಮಾಡಬಹುದು. ಇದ್ರಲ್ಲಿ ನಮಗೆ ಡಯಲ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಸದ್ಯಕ್ಕೆ ನಾನು ಜಿಯೋ ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಜಿಯೋ ಅವ್ರಿಗೆ ಕಾಲ್ ಮಾಡಿ ಕಾಲ್ ಕನೆಕ್ಷನ್ ಹೇಗಿದೆ ಅಂತ ನೋಡೋಣ. ಕನ್ನಡದಲ್ಲಿ ಮುಂದುವರಿಯಲು ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ಸೊ ಕೆಲವೊಂದು ಕ್ವಶನ್ಸ್ ನ ಕೇಳಿದ್ರೆ ಅದು ಆನ್ಸರ್ ಮಾಡುತ್ತೆ. ಸೊ ಬನ್ನಿ ಈಗ ಕೆಲವೊಂದು ಕ್ವಶನ್ಸ್ ನ ಕೇಳೋಣ. ಟೆಲ್ ಮಿ ಎ ಜೋಕ್. This one is an acquired taste. Why are cricket stadiums so cool? Because every seat has a fan in it. Who is the god of cricket? Indian cricket. According to Wikipedia, Sachin Ramesh Tendulkar is an Indian former international cricketer who captained the Indian national team. ಇನ್ನ ಈ ಆಲ್ ಫಿಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅಪ್ಲಿಕೇಶನ್ ಅಂತೂ ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಒನ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಫಸ್ಟ್ ಟ್ಯಾಬ್ ಅಲ್ಲಿ ನಮಗೆ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿರ್ತೀವಿ ಆ ಡೀಟೇಲ್ಸ್ ನ ಕೊಡುತ್ತೆ. ಸ್ಟೆಪ್ಸ್ ಆಗಿರ್ಬೋದು, ಹಾರ್ಟ್ ರೇಟ್, BP, ಬ್ಲಡ್ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಆ ಡೀಟೇಲ್ಸ್ ನಾವು ಫಸ್ಟ್ ಟ್ಯಾಬ್ ಅಲ್ಲಿ ನೋಡಬಹುದು. ಇನ್ನು ಸೆಕೆಂಡ್ ಟ್ಯಾಬ್ ಅಲ್ಲಿ ಯಾವ ಸ್ಮಾರ್ಟ್ ವಾಚ್ ಕನೆಕ್ಟ್ ಆಗಿದೆ ಆ ಡೀಟೇಲ್ಸ್ ನ ಕೊಟ್ಟಿರುತ್ತೆ. ಬ್ಯಾಟರಿ ಪರ್ಸೆಂಟೇಜ್ ಎಷ್ಟಿದೆ ಸ್ಮಾರ್ಟ್ ವಾಚ್ ಆ ಡೀಟೇಲ್ಸ್ ನ ನೋಡಬಹುದು. ಇನ್ನು ವಾಚ್ ಫೇಸಸ್ ಬಂದ್ರೆ ಆಕ್ಚುಲಿ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ವಾಚ್ ಫೇಸಸ್ ಬಂದು ಜಸ್ಟ್ 4 ಮಾತ್ರ ಕೊಟ್ಟಿರೋದು. ಅದೇ ಕ್ಲೌಡ್ ಅಲ್ಲಿ ನಮಗೆ ಮೋರ್ ದನ್ 200 ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ. ನೀವು ಅದು ಸ್ಕ್ರೀನ್ ಅಲ್ಲಿ ನೋಡಬಹುದು. 200 ವಾಚ್ ಫೇಸಸ್ ನಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ವಾಚ್ ಫೇಸ್ ನ ಸೆಟ್ ಮಾಡ್ಕೋಬಹುದು. ಅಪ್ಗ್ರೇಡ್ ಕೂಡ ಅಷ್ಟೇ, ನಾವು ಈ ಅಪ್ಲಿಕೇಶನ್ ಇಂದಾನೆ ನಿಮ್ಮ ಸ್ಮಾರ್ಟ್ ವಾಚ್ ನ ಕೂಡ ಅಪ್ಗ್ರೇಡ್ ಮಾಡ್ಕೋಬಹುದು. ಇನ್ನು ಥರ್ಡ್ ಟ್ಯಾಬ್ ಅಲ್ಲಿ ನೀವು ನಿಮ್ಮ ಗೋಲ್ಸ್ ನ ಕೂಡ ಈಸಿಯಾಗಿ ಸೆಟ್ ಮಾಡಬಹುದು. ಪ್ರೊಫೈಲ್, ಗೋಲ್ ಆ ಡೀಟೇಲ್ಸ್ ನ ನೀವು ಇಲ್ಲೇ ಸೆಟ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಅಂತೂ ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಹಾಗಾಗಿ ಆಲ್ ಫಿಟ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕ್ ಇರುವ ಸ್ಮಾರ್ಟ್ ವಾಚಸ್ ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಕನ್ಸಿಡರ್ ಅಂತಾನೆ ಹೇಳ್ಬೋದು. ಅವರೇನೋ ನನಗೊಂದು ರಿವ್ಯೂ ನೀಟ್ ಕಳಿಸಿದ್ದಾರೆ ಅದಕ್ಕೆ ಅಂತ ನಾನು ಹೇಳ್ತಿಲ್ಲ. ನನಗೆ ಎಷ್ಟೊಂದು ಸ್ಮಾರ್ಟ್ ವಾಚಸ್ ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಬಟ್ ಸೀರಿಯಸ್ಲಿ ಆಲ್ಟ್ ಅವರಂತೂ ಸೀರಿಯಸ್ಲಿ ಡೂಯಿಂಗ್ ಎ ಗುಡ್ ಜಾಬ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಪ್ರತಿ ತಿಂಗಳು ಹೊಸ ವಾಚಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ವಾಚ್ ಕ್ವಾಲಿಟಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಪ್ರೀಮಿಯಂ ಲುಕ್ ಇದೆ. ಅಂಡ್ ಸಿಕ್ಕಾಪಟ್ಟೆ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಡಿಸ್ಪ್ಲೇ ಚೆನ್ನಾಗಿದೆ. ಅಂಡ್ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಸಪೋರ್ಟ್ ಮಾಡುತ್ತೆ. ಸೀರಿಯಸ್ಲಿ ಆಲ್ಟ್ ಇಸ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಂದು ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್. ಟುಮಾರೋ ಅಂದ್ರೆ November 4th 12 PM ಗೆ ಬುಕಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚಸ್ ನಾನು ರೀಸನಬಲ್ ಪ್ರೈಸ್ ಗೆ ಸೇಲ್ ಕೂಡ ಮಾಡ್ತಾ ಇದೀನಿ. ಸೊ ನಿಮ್ಗೆ ಏನಾದ್ರೂ ಸ್ಮಾರ್ಟ್ ವಾಚ್ ಬೇಕು ಅಂದ್ರೆ ನಂಗೆ DM ಮಾಡಿ ನಾನು ಸೇಲ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಾಲೋ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.